ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ವಾಮಿಯೇ ಶರಣಮಯ್ಯಪ್ಪ. ಕೋಲ್ಮಿಂಚಿನಂತೆ ಹೊಳೆಯುವ ಆ ಅಯ್ಯಪ್ಪನ ಸನ್ನಿಧಾನಕ್ಕೆ ಕೋಟ್ಯಾಂತರ ಭಕ್ತರು ಬರ್ತಾರೆ. 18 ಮೆಟ್ಟಲು ಏರಿ ಆ ಸ್ವಾಮಿಯ ದರ್ಶನವನ್ನ ಪಡೆದ್ರೆ ಜನ್ಮ ಪಾವನವಾಯ್ತು ಅಂತಾರೆ. ಆದ್ರೆ ಸ್ನೇಹಿತರೆ, ಇವತ್ತು ಅದೇ ಪವಿತ್ರ ಸನ್ನಿಧಾನದಿಂದ ಬರ್ತಾ ಇರುವಂತಹ ಒಂದು ಸುದ್ದಿ ಕೋಟ್ಯಾಂತರ ಅಯ್ಯಪ್ಪ ಮಾಲಾಧಾರಿಗಳಿಗೆ ಶಾಕ್ ನೀಡಿದೆ. ಶಬರಿಮಲೆ ಅಯ್ಯಪ್ಪನ ಚಿನ್ನಕ್ಕೆ ಕನ್ನ ಬಿದ್ದಿದೆ. ಹೌದು, ದೇವರ ಆಭರಣಗಳನ್ನೇ ಕದ್ದಿದ್ದಾರೆ. ಆದ್ರೆ ಕಥೆ ಇಲ್ಲಿಗೆ ಮುಗ್ದಿಲ್ಲ. ಈ ಕಳ್ಳತನದ ಕೇಸ್ ಈಗ ದೇಶದ ರಾಜಕೀಯವನ್ನೇ ಅಲ್ಲಾಡಿಸ್ತಾ ಇದೆ. ಯಾಕಂದ್ರೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಒಂದು ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಆ ಫೋಟೋದಲ್ಲಿ ಇರೋರು ಯಾರು ಗೊತ್ತಾ? ಈ ಚಿನ್ನ ಕಳ್ಳತನದ ಆರೋಪಿ ಮತ್ತು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ. ಒಬ್ಬ ದೇವರ ಒಡವೆ ಕದ್ದ ಕಳ್ಳ ಸೋನಿಯಾ ಗಾಂಧಿ ಪಕ್ಕದಲ್ಲಿ ನಿಂತು ಫೋಟೋ ತೆಗೆಸ್ಕೊಳ್ತಾನೆ ಅಂತಂದ್ರೆ ಏನರ್ಥ? ಆತನಿಗೂ ಸೋನಿಯಾ ಗಾಂಧಿಗೂ ಸಂಬಂಧ ಇದೆ ಅಂತ ಅರ್ಥ ಅಲ್ವಾ? ಇದು ಬರೀ ಕಳ್ಳತನನ ಅಥವಾ ಇದ್ರ ಹಿಂದೆ ದೊಡ್ಡ ರಾಜಕೀಯ ಪಿತೂರಿ ಇದ್ಯಾ? ಅಯ್ಯಪ್ಪನ ಚಿನ್ನ ಕದ್ದ ಆ ವ್ಯಕ್ತಿ ಯಾರು? ಪಿಣರಾಯಿ ವಿಜಯನ್ ಇವತ್ತು ಗುಡುಗಿದ್ದು ಯಾಕೆ? ಸೋನಿಯಾ ಗಾಂಧಿ ಪಕ್ಕದಲ್ಲಿ ಕಳ್ಳ ನಿಲ್ತಾನೆ ಅಂದ್ರೆ ಏನರ್ಥ? ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಶಬರಿಮಲೆ ಚಿನ್ನದ ಕೇಸ್ನ A to Z ಮಾಹಿತಿಯನ್ನ ಸಾಕ್ಷಿಗಳ ಸಮೇತ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಅಯ್ಯಪ್ಪನ ಚಿನ್ನ ಕಳ್ಳತನದಲ್ಲಿ ಸೋನಿಯಾ ಗಾಂಧಿ ಅವರ ಕೈವಾಡ ಇದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಶಬರಿಮಲೆ ದೇವಸ್ಥಾನದ ಆಡಳಿತವನ್ನ ನೋಡ್ಕೊಳ್ತಾ ಇರುವುದು ತಿರುವಾಂಕೂರು ದೇವಸ್ವಂ ಬೋರ್ಡ್. ಈ ಬೋರ್ಡ್ ನ ವ್ಯಾಪ್ತಿಯಲ್ಲಿ ಬರುವಂತಹ ಅನೇಕ ದೇವಸ್ಥಾನಗಳಲ್ಲಿ ಬೆಲೆ ಬಾಳುವ ಚಿನ್ನಾಭರಣಗಳಿವೆ. ಆದ್ರೆ ಈ ಘಟನೆ ನಡೆದಿದ್ದು 2024ರ ಆರಂಭದಲ್ಲಿ. ಅಯ್ಯಪ್ಪ ಸ್ವಾಮಿಗೆ ಸೇರ್ಬೇಕಾಗಿದ್ದ ಅಥವಾ ದೇವಸ್ವಂ ಬೋರ್ಡ್ ಗೆ ಸೇರಿದ ಕೆಲವು ಚಿನ್ನಾಭರಣಗಳು ಮತ್ತು ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗಿವೆ ಎಂಬಂತಹ ದೂರು ಕೇಳಿ ಬಂತು. ವಿಶೇಷವಾಗಿ ಪತ್ತನಂತಿಟ್ಟ ಜಿಲ್ಲೆಯಲ್ಲಿರುವಂತಹ ಅರೋಮಾ ಎಂಬ ಹೆಸರಿನ ಟೀ ಎಸ್ಟೇಟ್ ಮತ್ತು ಅದಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅಕ್ರಮ ನಡೆದಿದೆ ಎಂಬಂತಹ ಆರೋಪ ಕೂಡ ಇತ್ತು. ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ. ಈ ತನಿಖೆಯಲ್ಲಿ ಸಿಕ್ಕಿಬಿದ್ದ ಪ್ರಮುಖ ಆರೋಪಿಯ ಹೆಸರು ಪ್ರಿಯಾಂಕ್ ಮೋಹನ್ ಮತ್ತು ಆತನ ಗ್ಯಾಂಗ್. ಇವರು ಕೇವಲ ಸಣ್ಣ ಪುಟ್ಟ ಕಳ್ಳರಲ್ಲ. ಇವರು ದೇವಸ್ಥಾನದ ಹೆಸರಲ್ಲಿ ವಂಚನೆ ಮಾಡಿ ಆಸ್ತಿ ಕಬಳಿಸಿ ಚಿನ್ನಾಭರಣಗಳನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದರು ಎಂಬಂತಹ ಗಂಭೀರ ಆರೋಪವಿದೆ. ಇಲ್ಲಿಯವರೆಗೂ ಇದು ಒಂದು ಸಾಧಾರಣ ಕ್ರೈಮ್ ಸ್ಟೋರಿ ಆಗಿತ್ತು. ಪೊಲೀಸರು ಆರೋಪಿಗಳನ್ನ ಹಿಡಿದ್ರು, ಜೈಲಿಗೆ ಹಾಕಿದ್ರು. ಆದ್ರೆ ಅಸಲಿ ಬಾಂಬ್ ಸಿಡಿದಿದ್ದು ಕೇರಳ ವಿಧಾನಸಭೆಯಲ್ಲಿ. ಇತ್ತೀಚಿನ ಅಸೆಂಬ್ಲಿ ಸೆಷನ್ ನಲ್ಲಿ ವಿರೋಧ ಪಕ್ಷವಾದಂತಹ ಕಾಂಗ್ರೆಸ್, ಕೇರಳದ ಆಡಳಿತ ಪಕ್ಷವಾದಂತಹ ಸಿಪಿಐ ಸರ್ಕಾರದ ಮೇಲೆ ಮುಗಿಬಿದ್ದಿತ್ತು. ನೀವು ಭ್ರಷ್ಟರು, ನಿಮ್ಮ ಆಡಳಿತದಲ್ಲಿ ದೇವಸ್ಥಾನಕ್ಕೂ ರಕ್ಷಣೆ ಇಲ್ಲ ಅಂತ ಆರೋಪವನ್ನ ಮಾಡ್ತಿದ್ರು. ಆಗ ಎದ್ದು ನಿಂತಹ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಒಂದು ಫೋಟೋವನ್ನ ಸದನದ ಮುಂದಿಡ್ತಾರೆ. ಅದು ಇಡೀ ಸಭೆಯನ್ನೇ ಸ್ತಬ್ಧವಾಗಿಸಿತು. ಆ ಫೋಟೋದಲ್ಲಿ ಶಬರಿಮಲೆ ಚಿನ್ನ ಕಳ್ಳತನದ ಪ್ರಮುಖ ಆರೋಪಿ ಪ್ರಿಯಾಂಕ್ ಮೋಹನ್ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ಪಕ್ಕದಲ್ಲಿ ನಿಂತು ನಗುತ್ತಾ ಪೋಸ್ ಕೊಟ್ಟಿದ್ದ. ಇದಷ್ಟೇ ಅಲ್ಲ, ಆತ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದಂತಹ ಫೋಟೋಗಳು ಕೂಡ ಹೊರಬಂದಿತ್ತು. ಇದರಿಂದಾಗಿ ಪಿಣರಾಯಿ ವಿಜಯನ್ ನೇರವಾಗಿ ಪ್ರಶ್ನೆ ಮಾಡ್ತಾರೆ, ನೀವು ನಮ್ಮನ್ನ ಕಳ್ಳರು ಅಂತ ಇದ್ದೀರಾ? ಹಾಗಾದ್ರೆ ದೇವರ ಒಡವೆ ಕದ್ದಂತಹ ಆರೋಪಿ ನಿಮ್ಮ ಸುಪ್ರೀಂ ಲೀಡರ್ ಸೋನಿಯಾ ಗಾಂಧಿ ಪಕ್ಕದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಇವನು ನಿಮ್ಮ ಪಕ್ಷದ ಪದಾಧಿಕಾರಿ ಅಲ್ವಾ? ಇವನಿಗೆ ನಿಮ್ಮ ನಾಯಕರ ರಕ್ಷಣೆ ಇಲ್ವಾ? ಈ ಪ್ರಶ್ನೆಗೆ ಕಾಂಗ್ರೆಸ್ ಬಳಿ ಉತ್ತರವಿರಲಿಲ್ಲ. ಯಾಕಂದ್ರೆ ಫೋಟೋ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸೋನಿಯಾ ಗಾಂಧಿ ಹತ್ರ ಹೋಗಿ ಫೋಟೋ ತೆಗೆಸಿಕೊಳ್ಳೋದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ಹಾಗಾದ್ರೆ ಈ ಪ್ರಿಯಾಂಕ್ ಮೋಹನ್ ಕಾಂಗ್ರೆಸ್ಗೆ ಅಷ್ಟು ಮುಖ್ಯನಾ? ಹಾಗಾದ್ರೆ ಈ ಕಳ್ಳತನದ ಕಿಂಗ್ ಪಿನ್ ಪ್ರಿಯಾಂಕ್ ಮೋಹನ್ ಯಾರು? ಈತ ಮೂಲತಃ ಇಡುಕಿ ಅಥವಾ ಪತ್ತನಂತಿಟ್ಟ ಭಾಗದವನು. ಏನೋ ಯೂತ್ ಕಾಂಗ್ರೆಸ್ ನಾಯಕನಾಗಿ ಗುರುತಿಸಿಕೊಂಡಿದ್ದ. ಕೇರಳ ಕಾಂಗ್ರೆಸ್ ನಾಯಕರ ಜೊತೆ ಇವನಿಗೆ ಎಲ್ಲಿಲ್ಲದ ಒಡನಾಟ. ಹಾಗಾದ್ರೆ ಧೋಖಾ ಮಾಡಿದ್ದು ಹೇಗೆ? ಆರೋಪದ ಪ್ರಕಾರ ಇವನು ದೇವಸ್ವಂ ಬೋರ್ಡ್ಗೆ ಸೇರಿದ ಜಮೀನು ಮತ್ತು ಆಸ್ತಿಯನ್ನ ಲೀಸ್ಗೆ ಪಡೆಯುವಂತಹ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ್ದ. ಅಲ್ಲಿನ ಮರಗಳನ್ನ ಕಡಿದು ಮಾರಾಟ ಮಾಡಿದ್ದ. ಅತಿ ಮುಖ್ಯವಾಗಿ ದೇವಸ್ಥಾನದ ಭಂಡಾರಕ್ಕೆ ಸೇರಬೇಕಾಗಿದ್ದಂತಹ ಆದಾಯ ಮತ್ತು ಕೆಲವು ಆಭರಣಗಳನ್ನ ದಾರಿ ತಪ್ಪಿಸಿದ್ದ. ಇವನ ಮೇಲೆ ಕೇವಲ ಕಳ್ಳತನದ ಕೇಸ್ ಇಲ್ಲ, SC/ST ದೌರ್ಜನ್ಯ ಮತ್ತು ವಂಚನೆ ಕೇಸ್ಗಳು ಕೂಡ ದಾಖಲಾಗಿವೆ. ಇಂತಹ ಒಬ್ಬ ಅಪರಾಧಿ ಹಿನ್ನೆಲೆಯುಳ್ಳಂತಹ ವ್ಯಕ್ತಿ ಕಾಂಗ್ರೆಸ್ನ ಉನ್ನತ ಮಟ್ಟದ ನಾಯಕರ ಜೊತೆ ವೇದಿಕೆ ಹಂಚಿಕೊಳ್ತಾನೆ ಅಂತಂದ್ರೆ ಇದರ ಅರ್ಥ ಏನು? ರಾಜಕೀಯ ಬಲ ಇಲ್ಲದೆ ಅಯ್ಯಪ್ಪನ ಚಿನ್ನ ಮುಟ್ಟೋ ಧೈರ್ಯ ಇವನಿಗೆ ಬರುತ್ತಾ? ಖಂಡಿತ ಇಲ್ಲ. ಏನು ಪಿಣರಾಯಿ ವಿಜಯನ್ ಈ ಫೋಟೋ ಬಾಂಬ್ ಹಾಕಿದ ಮೇಲೆ ಕೇರಳ ರಾಜಕೀಯದಲ್ಲಿ ಯುದ್ಧವೇ ಶುರುವಾಗಿದೆ. ಕಾಂಗ್ರೆಸ್ ನಾಯಕರು ತಬ್ಬಿಬ್ಬಾಗಿದ್ದಾರೆ. ಅವರು ಹೇಳ್ತಾ ಇರೋದು ಇಷ್ಟೇ, ಯಾರೋ ಬಂದು ಫೋಟೋ ತೆಗೆಸ್ಕೊಂಡ್ರೆ ನಾವು ಜವಾಬ್ದಾರರಲ್ಲ, ಅವನು ತಪ್ಪು ಮಾಡಿದ್ರೆ ಶಿಕ್ಷೆಯಾಗಲಿ. ಆದ್ರೆ ಸಿಪಿಐ ಸುಮ್ಮನೆ ಬಿಡ್ತಿಲ್ಲ. ಇದು ಕೇವಲ ಫೋಟೋ ಅಲ್ಲ, ಇದು ಸಾಕ್ಷ್ಯ. ಕಳ್ಳರಿಗೆ ರಕ್ಷಣೆ ಕೊಡ್ತಾ ಇರೋದು ಕಾಂಗ್ರೆಸ್ ಅಂತ ಆರೋಪ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಎಂಟ್ರಿ ಕೊಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್, ಎರಡೂ ಪಕ್ಷಗಳು ಕಳ್ಳರೇ. ಕಮ್ಯುನಿಸ್ಟರು ಆಡಳಿತದಲ್ಲಿ ಲೂಟಿ ಮಾಡಿದ್ರೆ ಕಾಂಗ್ರೆಸ್ಸಿಗರು ವಿರೋಧ ಪಕ್ಷದಲ್ಲಿದ್ದು ಲೂಟಿ ಮಾಡ್ತಾ ಇದ್ದಾರೆ. ಅಯ್ಯಪ್ಪ ಭಕ್ತರಿಗೆ ಇವರು ಮೋಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಾಗಾದ್ರೆ ಇಲ್ಲಿ ನೊಂದಿರೋರು ಯಾರು ಗೊತ್ತಾ?
ಸಾಮಾನ್ಯ ಅಯ್ಯಪ್ಪ ಭಕ್ತರು. ಅವರು ತಮ್ಮ ರಕ್ತ ಬೆವರನ್ನ ಹರಿಸಿ ಕಾಣಿಕೆಯನ್ನ ಹಾಕ್ತಾರೆ. ಆ ಹಣ, ಆ ಬಂಗಾರ ಕಳ್ಳರ ಪಾಲಾಗ್ತಿದೆ ಅಂತಂದ್ರೆ ಆ ನೋವು ಯಾರಿಗೆ ಹೇಳ್ಬೇಕು? ಇಲ್ಲಿ ನಾವು ಇನ್ನೊಂದು ಗಂಭೀರವಾದಂತಹ ವಿಚಾರವನ್ನ ನೋಡ್ಬೇಕಾಗತ್ತೆ. ಅದೇನಂತಂದ್ರೆ ರಾಷ್ಟ್ರೀಯ ನಾಯಕರ ಭದ್ರತಾ ವೈಫಲ್ಯ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ Z+ ಅಥವಾ ಅತ್ಯುನ್ನತ ಮಟ್ಟದ ಭದ್ರತೆ ಇರುತ್ತೆ. ಅವರ ಹತ್ರ ಒಂದು ಇರುವೆ ಸುಳಿಬೇಕಾದ್ರೂ ಕೂಡ 10 ಬಾರಿ ಚೆಕ್ ಮಾಡ್ತಾರೆ. ಹಾಗಿರುವಾಗ ಒಬ್ಬ ದೇವಸ್ಥಾನದ ಕಳ್ಳ, SC/ST ಕೇಸ್ ಇರುವ ಅಪರಾಧಿ, ವಂಚನೆ ಆರೋಪವನ್ನ ಹೊತ್ತಿರುವಂತಹ ಪ್ರಿಯಾಂಕ್ ಮೋಹನ್ ಸೋನಿಯಾ ಗಾಂಧಿ ಅವರ ಪಕ್ಕದಲ್ಲಿ ನಿಂತು ಫೋಟೋವನ್ನ ತೆಗೆಸಿಕೊಳ್ಳುವಷ್ಟು ಹತ್ತಿರ ಹೋಗಿದ್ದು ಹೇಗೆ? ಇದು ಕಾಂಗ್ರೆಸ್ ಪಕ್ಷದ ಸ್ಕ್ರೀನಿಂಗ್ ಕಮಿಟಿಯ ವೈಫಲ್ಯವೋ ಅಥವಾ ಹಣ ಕೊಟ್ಟರೆ ಯಾರು ಬೇಕಾದ್ರೂ ನಾಯಕರ ಪಕ್ಕ ನಿಲ್ಬಹುದಾ? ಇದು ಒಂದು ಸಂಸ್ಕೃತಿಯೋ? ಪಿಣರಾಯಿ ವಿಜಯನ್ ಅವರು ಎತ್ತಿದಂತಹ ಈ ಪ್ರಶ್ನೆಗೆ ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕೊಡ್ಲೇಬೇಕು. ಯಾಕಂದ್ರೆ ಕಳ್ಳರು ಪಕ್ಷದ ವೇದಿಕೆ ಏರಿದ್ರೆ ಜನಸಾಮಾನ್ಯರು ಯಾರನ್ನ ನಂಬಬೇಕು? ಹಾಗಾದ್ರೆ ಏನಿದು ಅರನ್ಮುಲ್ ಲಿಂಕ್? ಈ ಕೇಸ್ ನಲ್ಲಿ ಶಬರಿಮಲೆ ಹೆಸರು ಯಾಕೆ ಬಂತು ಅಂದ್ರೆ ಈ ಪ್ರಿಯಾಂಕ್ ಮೋಹನ್ ವಂಚನೆ ಮಾಡಿರುವುದು ಅರನ್ಮುಲ್ ದೇವಸ್ವಂ ಆಸ್ತಿಯಲ್ಲಿ. ಅರನ್ಮುಲ್ ಪಾರ್ಥಸಾರಥಿ ದೇವಸ್ಥಾನಕ್ಕೂ ಕೂಡ ಶಬರಿಮಲೆಗೂ ಅವಿನಾಭಾವ ಸಂಬಂಧವಿದೆ. ಶಬರಿಮಲೆಗೆ ಹೋಗುವ ತಿರುವಾಭರಣ ಮೆರವಣಿಗೆಗೆ ಇಲ್ಲಿಂದಲೇ ಸ್ವಾಗತ ಸಿಗುವುದು. ಇಂತಹ ಪವಿತ್ರ ದೇವಸ್ಥಾನದ ಜಮೀನಿನಲ್ಲಿ ಈ ಪ್ರಿಯಾಂಕ್ ಮೋಹನ್ ನಕಲಿ ದಾಖಲೆ ಸೃಷ್ಟಿಸಿ ಅಲ್ಲಿನ ಬೆಳೆ ಬಾಳುವ ಮರಗಳನ್ನ ಕಡಿದು ಮಾರಾಟ ಮಾಡಿದ್ದಾನೆ. ದೇವರ ಆಭರಣಗಳ ಮೇಲೂ ಕೂಡ ಕಣ್ಣು ಹಾಕಿದ್ದ ಅನ್ನೋ ಆರೋಪವಿದೆ. ಒಂದ್ ಕಡೆ ಭಕ್ತರು ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಭಕ್ತಿಯಿಂದ ಬಂದ್ರೆ, ಇತ್ತ ಖಾದಿ ಬಟ್ಟೆ ತೊಟ್ಕೊಂಡು ಇಂತಹ ಕಳ್ಳರು ದೇವರ ಜಮೀನನ್ನೇ ನುಂಗಿ ನೀರು ಕುಡಿತಾ ಇದ್ದಾರೆ. ಇವನು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಇವನ ಹಿಂದೆ ಒಂದು ದೊಡ್ಡ ಲ್ಯಾಂಡ್ ಮಾಫಿಯಾ ಇದೆ. ಆ ಮಾಫಿಯಾಗೆ ರಾಜಕೀಯ ರಕ್ಷಣೆ ಇದೆ ಅನ್ನೋದು ಆ ಫೋಟೋದಿಂದ ಸಾಬೀತಾಗಿದೆ. ಈಗ ಹೇಳಿ, ಸೋನಿಯಾ ಗಾಂಧಿ ಅವರಿಗೆ ಈ ವ್ಯಕ್ತಿಯ ಹಿನ್ನೆಲೆ ಗೊತ್ತಿರ್ಲಿಲ್ವಾ ಅಥವಾ ಗೊತ್ತಿದ್ದು ಕೂಡ ಸುಮ್ನಿದ್ರ? ಈ ಪ್ರಶ್ನೆ ಈಗ ಕೇರಳದ ಮನೆ ಮಾತಾಗಿದೆ. ಇನ್ನು ಈ ಘಟನೆ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಶಬರಿಮಲೆಯ ಸಂಪತ್ತು ಸುರಕ್ಷಿತವಾಗಿದ್ಯಾ? ಅಯ್ಯಪ್ಪನಿಗೆ ಪಂದಳ ರಾಜರು ನೀಡಿದಂತಹ ತಿರುವಾಭರಣಗಳು ವರ್ಷಕ್ಕೊಮ್ಮೆ ಮಾತ್ರ ಹೊರಗೆ ಬರುತ್ತವೆ. ಉಳಿದ ಸಮಯದಲ್ಲಿ ಅವುಗಳನ್ನ ಸ್ಟ್ರಾಂಗ್ ರೂಮ್ ನಲ್ಲಿ ಇಡಲಾಗುತ್ತೆ. ಆದ್ರೆ ದೇವಸ್ಥಾನಕ್ಕೆ ಬರುವಂತಹ ದೈನಂದಿನ ಕಾಣಿಕೆ, ಸಣ್ಣ ಪುಟ್ಟ ಆಭರಣಗಳ ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಇದೆಯಾ? ದೇವಸ್ವಂ ಬೋರ್ಡ್ ರಾಜಕೀಯ ನೇಮಕಾತಿಗಳ ಕೇಂದ್ರವಾಗಿದೆ. ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಅವರು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಬೋರ್ಡ್ಗೆ ನೇಮಿಸುತ್ತಾರೆ. ಭಕ್ತಿಗಿಂತ ಅಲ್ಲಿ ಪಾಲಿಟಿಕ್ಸ್ ಜಾಸ್ತಿ ಆಗಿದೆ. ಹೀಗಾಗಿ ಪ್ರಿಯಾಂಕ್ ಮೋಹನ್ ಅಂತವರು ವ್ಯವಸ್ಥೆಯ ಲೋಪದೋಷಗಳನ್ನ ಬಳಸಿಕೊಂಡು ಅವರಿಗೆ ಮೋಸ ಮಾಡಲು ಸಾಧ್ಯವಾಗ್ತಾ ಇದೆ. ಸೋನಿಯಾ ಗಾಂಧಿ ಜೊತೆ ಫೋಟೋ ಇರೋದು ಆತನಿಗೆ ಒಂದು ಪಾಸ್ಪೋರ್ಟ್ ತರ ಆಗಿತ್ತು. ಅಧಿಕಾರಿಗಳು ಆತನನ್ನ ಮುಟ್ಟಲು ಭಯ ಪಡ್ತಾ ಇದ್ರು ಅನ್ನೋದು ಈಗಿನ ಚರ್ಚೆ. ಇನ್ನು ಅಂತಿಮವಾಗಿ ಹೇಳೋದಾದ್ರೆ ಈ ಪ್ರಕರಣ ಕೇವಲ ರಾಜಕೀಯ ಕೆಸರೆರಚಾಟ ಆಗಿ ಉಳಿಬಾರದು. ಪಿಣರಾಯಿ ವಿಜಯನ್ ಅವರು ಫೋಟೋ ತೋರಿಸಿ ಸುಮ್ಮನಾದರೆ ಸಾಲದು. ಆ ಪ್ರಿಯಾಂಕ್ ಮೋಹನ್ ಹಿಂದೆ ಯಾರಿದ್ದಾರೆ, ಆತನಿಗೆ ಸಹಾಯ ಮಾಡಿದ ರಾಜಕಾರಣಿಗಳು ಯಾರು, ಸೋನಿಯಾ ಗಾಂಧಿ ಅವರ ಕಚೇರಿಗೂ ಇವನಿಗೂ ಸಂಪರ್ಕ ಇದೆಯಾ? ಈ ಬಗ್ಗೆ ತನಿಖೆ ಮಾಡಿ ಬಯಲಿಗೆ ಇಳಿಬೇಕಾಗತ್ತೆ. ಅಯ್ಯಪ್ಪ ಸ್ವಾಮಿ ಕಲಿಯುಗ ವರದ. ಆತನ ಸ್ವತ್ತು ತಿಂದವನು ಯಾರು ಉದ್ಧಾರ ಆಗಿಲ್ಲ ಅನ್ನೋದು ಇತಿಹಾಸ. ಇವತ್ತು ಸಿಕ್ಕಿ ಬಿದ್ದಿರೋದು ಒಬ್ಬ ಪ್ರಿಯಾಂಕ್ ಮೋಹನ್ ಮಾತ್ರ. ಇವನ ಹಿಂದೆ ಇನ್ನು ದೊಡ್ಡ ದೊಡ್ಡ ತಿಮಿಂಗಲಗಳು ಕೂಡ ಇರಬಹುದು. ಕೇಂದ್ರ ಸರ್ಕಾರ ಅಥವಾ NIA ಈ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋದು ಭಕ್ತರ ಆಗ್ರಹ. ನಿಮ್ಗೇನ್ ಅನ್ಸುತ್ತೆ? ದೇವರ ದುಡ್ಡು ಕದ್ದವರಿಗೆ ರಾಜಕಾರಣಿಗಳ ರಕ್ಷಣೆ ಇದೆಯಾ? ಸೋನಿಯಾ ಗಾಂಧಿ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.